ನಮಸ್ತೆ ಸ್ನೇಹಿತರೆ, ಅರಿವಿನ ಹೆಜ್ಜೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಒಂದು ಚಿಕ್ಕ, ಶಾಂತ ಪಟ್ಟಣದಲ್ಲಿ 12 ವರ್ಷದ ಡೇವಿಡ್ ವಾಸಿಸುತ್ತಿದ್ದನು. 6ನೇ ತರಗತಿಯ ಡೇವಿಡ್ಗೆ ಫುಟ್ಬಾಲ್ ಎಂದರೆ ತುಂಬಾ ಇಷ್ಟ. ಪ್ರತಿದಿನ ಮೈದಾನಕ್ಕೆ ಹೋಗಿ ಅಭ್ಯಾಸ ಮಾಡುತ್ತಿದ್ದನು. ಒಂದು ಮಧ್ಯಾಹ್ನ ಶಾಲೆ ಮುಗಿಸಿ ಬಂದ ಡೇವಿಡ್ ಬೇಸರದಿಂದ ಸೋಫಾದ ಮೇಲೆ ಕುಳಿತುಕೊಂಡನು. ಇದನ್ನು ಗಮನಿಸಿದ ಅವನ ತಂದೆ ಅವನ ಬಳಿ ಬಂದು ಪ್ರೀತಿಯಿಂದ ಏನಾಗಿದೆ ಎಂದು ಕೇಳಿದರು. ಗಣಿತದಲ್ಲಿ ಕಡಿಮೆ ಅಂಕ ಬಂದಿದ್ದರಿಂದ ಡೇವಿಡ್ನಿಗೆ ಬೇಸರವಾಗಿತ್ತು. ಅಲ್ಲದೆ ಅವನ ಗೆಳೆಯ ಮ್ಯಾಟ್ ಯಾವಾಗಲೂ ಒಳ್ಳೆಯ ಅಂಕಗಳನ್ನು ಗಳಿಸುತ್ತಾನೆ. ಎಷ್ಟೇ ಪ್ರಯತ್ನಿಸಿದರೂ ತಾನು ಮ್ಯಾಟ್ನಷ್ಟು ಉತ್ತಮವಾಗಿ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿಕೊಂಡನು. ಡೇವಿಡ್ನ ತಂದೆ ಅವನನ್ನು ತೋಟಕ್ಕೆ ಕರೆದುಕೊಂಡು ಹೋಗಿ, ಇಂದು ಸಂಭವಿಸಿದ್ದರಿಂದ ನೀನು 3 ಮುಖ್ಯ ಜೀವನ ಪಾಠಗಳನ್ನು ಕಲಿಯಬೇಕು. ಇವು ನಿನಗೆ ಮಾರ್ಗದರ್ಶನ ನೀಡುತ್ತವೆ ಎಂದರು. ಡೇವಿಡ್ ಕುತೂಹಲದಿಂದ ಕೇಳಿದಾಗ ತಂದೆ ಸವಾಲುಗಳ ಮೂಲಕ ಪಾಠಗಳನ್ನು ಕಲಿಸುವುದಾಗಿ ಹೇಳಿದರು. ಮೊದಲ ಪಾಠ. ಮರುದಿನ ಡೇವಿಡ್ ಮ್ಯಾಟ್ನನ್ನು ಫುಟ್ಬಾಲ್ ಆಡಲು ಕರೆದನು. ಪ್ರತಿದಿನ ಆಡುವ ಡೇವಿಡ್ 3 ಗೋಲುಗಳನ್ನು ಗಳಿಸಿ ಜಯಗಳಿಸಿದನು. ಫುಟ್ಬಾಲ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲದ ಮ್ಯಾಟ್ ಕಷ್ಟಪಟ್ಟನು. ಅಂದು ಸಂಜೆ ಡೇವಿಡ್ ತಂದೆಯನ್ನು ಭೇಟಿಯಾದಾಗ ತಂದೆ ನಗುತ್ತಾ ಹೇಳಿದರು, ನೋಡು ಡೇವಿಡ್, ಮ್ಯಾಟ್ ಗಣಿತದಲ್ಲಿ ಶ್ರೇಷ್ಠ, ಆದರೆ ಫುಟ್ಬಾಲ್ನಲ್ಲಿ ನೀನು ಉತ್ತಮ. ನಾವೆಲ್ಲರೂ ಭಿನ್ನ ಮತ್ತು ನಮಗೆಲ್ಲರಿಗೂ ನಮ್ಮದೇ ಆದ ಶಕ್ತಿ ಮತ್ತು ಆಸಕ್ತಿಗಳಿವೆ. ಈ ಅರಿವು ಡೇವಿಡ್ನ ಮನಸ್ಸಿಗೆ ನಾಟಿತು. ಎರಡನೇ ಪಾಠಕ್ಕಾಗಿ ಮರುದಿನ ಶಾಲೆಯಲ್ಲಿ ಮ್ಯಾಟ್ ಗಣಿತಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಎಷ್ಟು ತೊಡಗಿಸಿಕೊಳ್ಳುತ್ತಾನೆ ಎಂದು ಗಮನಿಸಲು ತಂದೆ ಹೇಳಿದರು. ಡೇವಿಡ್ ಗಮನಿಸಿದಾಗ ಮ್ಯಾಟ್ ಲೆಕ್ಕಗಳನ್ನು ಬಿಡಿಸುವುದು, ಒಗಟುಗಳನ್ನು ಪರಿಹರಿಸುವುದು ಮತ್ತು ಹೂವಿನ ದಳಗಳನ್ನು ಲೆಕ್ಕ ಹಾಕುವುದರಲ್ಲಿ ನಿರತನಾಗಿದ್ದನು. ಆ ಸಂಜೆ ತಂದೆ ವಿವರಿಸಿದರು, ಮ್ಯಾಟ್ ಗಣಿತದಲ್ಲಿ ಉತ್ತಮವಾಗಿದ್ದಾನೆ ಏಕೆಂದರೆ ಅವನು ಅದನ್ನು ಆನಂದಿಸುತ್ತಾನೆ ಮತ್ತು ಆಗಾಗ್ಗೆ ಅಭ್ಯಾಸ ಮಾಡುತ್ತಾನೆ. ನೀನು ಯಾವುದಾದರೂ ವಿಷಯದಲ್ಲಿ ಉತ್ತಮವಾಗಬೇಕಾದರೆ ಫುಟ್ಬಾಲ್ನಲ್ಲಿ ಮಾಡುವಂತೆ ಅದನ್ನು ಅಭ್ಯಾಸ ಮಾಡುತ್ತಲೇ ಇರಬೇಕು. ಸರಳ ವಿಷಯಗಳಿಂದಲೂ ಅಭ್ಯಾಸ ಪ್ರಾರಂಭಿಸಬಹುದು. ಸ್ಥಿರವಾದ ಅಭ್ಯಾಸದಿಂದ ಯಾವುದೇ ವಿಷಯದಲ್ಲಿ ಸುಧಾರಿಸಬಹುದು ಎಂದು ಡೇವಿಡ್ ಅರಿತುಕೊಂಡನು. 3ನೇ ಪಾಠ. ಕೊನೆಯ ಪಾಠಕ್ಕಾಗಿ ಮ್ಯಾಟ್ ನಿನಗಿಂತ ಎಷ್ಟು ಉತ್ತಮ ಎಂದು ಯೋಚಿಸುವಂತೆ ತಂದೆ ಹೇಳಿದರು. ಸುಮಾರು 3 ಪಟ್ಟು ಉತ್ತಮ ಎಂದು ಡೇವಿಡ್ ಉತ್ತರಿಸಿದನು. ಆಗ ತಂದೆ, ಹಾಗಾದರೆ ನಾಳೆ ನೀನು ಸಾಮಾನ್ಯಕ್ಕಿಂತ 3 ಪಟ್ಟು ಹೆಚ್ಚು ಗಣಿತವನ್ನು ಅಧ್ಯಯನ ಮಾಡು ಎಂದು ಸವಾಲು ನೀಡಿದರು. ಡೇವಿಡ್ ಹೆದರಿದರೂ ಒಪ್ಪಿಕೊಂಡನು. 1 ಗಂಟೆ ಓದಿದ ನಂತರ ಇನ್ನೂ 2 ಗಂಟೆಗಳ ಕಾಲ ಅಧ್ಯಯನ ಮಾಡಲು ಪ್ರಯತ್ನಿಸಿದ. ಆದರೆ ಹೆಚ್ಚು ಒತ್ತಡದಿಂದ ಅವನಿಗೆ ತಲೆ ನೋವಿಟ್ಟು ನಿದ್ರಿಸಿಬಿಟ್ಟನು. ಎಚ್ಚರವಾದ ನಂತರ ಡೇವಿಡ್ ತಾನು ಸವಾಲನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಎಂದು ಬೇಸರದಿಂದ ಒಪ್ಪಿಕೊಂಡನು. ಅವನ ತಂದೆ ಮೃದುವಾಗಿ ಅವನ ತಲೆಯನ್ನು ನೇವರಿಸಿ ಹೇಳಿದರು, ಡೇವಿಡ್, ನೀನು ಇಷ್ಟಪಡದ ವಿಷಯವನ್ನು ಕರಗತ ಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ಹೀಗೆ ಆಗುತ್ತದೆ. ಶಿಸ್ತು ಕಷ್ಟವಾಗುತ್ತದೆ. ಆದರೆ ನೀನು ಇಷ್ಟಪಡುವ ವಿಷಯವನ್ನು ಓದಿದಾಗ ಫುಟ್ಬಾಲ್ನಲ್ಲಿರುವಂತೆ ಶಿಸ್ತು ಮತ್ತು ಸ್ಥಿರತೆ ಹಗುರವೆಂದು ಭಾಸವಾಗುತ್ತದೆ. ಅಂತಿಮವಾಗಿ ನೀನು ಬುದ್ಧಿವಂತನಾಗಲು ಬಯಸಿದರೆ ನೀನು ಇಷ್ಟಪಡುವ ವಿಷಯವನ್ನು ಓದು ಅಥವಾ ನೀನು ಓದುವ ವಿಷಯವನ್ನು ಪ್ರೀತಿಸಲು ಕಲಿ ಎಂದು ಸಲಹೆ ನೀಡಿದರು. ತಂದೆಯ ಈ 3 ಬುದ್ಧಿವಂತಿಕೆಯ ಮಾತುಗಳನ್ನು ಡೇವಿಡ್ ತನ್ನ ಜೀವನದುದ್ದಕ್ಕೂ ಪಾಲಿಸುವುದಾಗಿ ಭರವಸೆ ನೀಡಿದನು. ಡೇವಿಡ್ ತನ್ನ ತಂದೆಯಿಂದ 3 ಮುಖ್ಯ ಜೀವನ ಪಾಠಗಳನ್ನು ಕಲಿತನು. ಮೊದಲನೆಯದಾಗಿ, ಪ್ರತಿಯೊಬ್ಬರೂ ವಿಭಿನ್ನ ಸಾಮರ್ಥ್ಯ ಮತ್ತು ಆಸಕ್ತಿಗಳನ್ನು ಹೊಂದಿರುತ್ತಾರೆ ಎಂದು ಅವನು ಅರಿತುಕೊಂಡನು. ಮ್ಯಾಟ್ ಗಣಿತದಲ್ಲಿ ಉತ್ತಮವಾಗಿದ್ದರೆ ಡೇವಿಡ್ ಫುಟ್ಬಾಲ್ನಲ್ಲಿ ಉತ್ತಮ. ಈ ವ್ಯತ್ಯಾಸಗಳು ಸಹಜ ಮತ್ತು ಸರಿಯಾದವು, ಏಕೆಂದರೆ ನಮಗೆಲ್ಲರಿಗೂ ನಮ್ಮದೇ ಆದ ಶಕ್ತಿ ಮತ್ತು ದೌರ್ಬಲ್ಯಗಳಿವೆ. ಎರಡನೆಯದಾಗಿ, ಯಾವುದೇ ಕೌಶಲ್ಯದಲ್ಲಿ ಪರಿಣತಿ ಪಡೆಯಲು ನಿರಂತರ ಮತ್ತು ಸ್ಥಿರವಾದ ಅಭ್ಯಾಸವು ಅತ್ಯಗತ್ಯ. ಮ್ಯಾಟ್ ಗಣಿತವನ್ನು ಇಷ್ಟಪಡುವುದರಿಂದ ಅದನ್ನು ಆಗಾಗ್ಗೆ ಅಭ್ಯಾಸ ಮಾಡುತ್ತಾನೆ, ಆದ್ದರಿಂದ ಅವನು ಯಶಸ್ವಿಯಾಗಿದ್ದಾನೆ. ಫುಟ್ಬಾಲ್ನಲ್ಲಿ ಡೇವಿಡ್ ಹೇಗೆ ಶ್ರಮಿಸುತ್ತಾನೋ ಅದೇ ರೀತಿ ಅವನು ಆಸಕ್ತಿಯಿಂದ ಇತರ ವಿಷಯಗಳನ್ನು ಅಭ್ಯಾಸ ಮಾಡಬೇಕು ಎಂದು ಕಲಿತನು. ಅಂತಿಮವಾಗಿ, ಕಲಿಕೆಗೆ ಆಸಕ್ತಿ ಮತ್ತು ಪ್ರೀತಿ ಬಹಳ ಮುಖ್ಯ. ಇಷ್ಟವಿಲ್ಲದ ವಿಷಯವನ್ನು ಹೆಚ್ಚು ಒತ್ತಾಯದಿಂದ ಓದಲು ಪ್ರಯತ್ನಿಸಿದಾಗ ಆಯಾಸ ಬರುತ್ತದೆ. ಆದರೆ ಇಷ್ಟಪಡುವ ವಿಷಯದಲ್ಲಿ ಶಿಸ್ತು ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಸುಲಭ. ಆದ್ದರಿಂದ ಯಶಸ್ವಿಯಾಗಲು ನೀವು ಇಷ್ಟಪಡುವ ವಿಷಯವನ್ನು ಓದಬೇಕು ಅಥವಾ ನೀವು ಓದುವ ವಿಷಯವನ್ನು ಪ್ರೀತಿಸಲು ಕಲಿಯಬೇಕು ಎಂಬುದು ಅಂತಿಮ ಮತ್ತು ಅತ್ಯಂತ ಪ್ರಮುಖ ಪಾಠವಾಗಿತ್ತು. ಡೇವಿಡ್ ತನ್ನ ತಂದೆಯಿಂದ 3 ಮುಖ್ಯ ಜೀವನ ಪಾಠಗಳನ್ನು ಕಲಿತನು. ಮೊದಲನೆಯದಾಗಿ, ಪ್ರತಿಯೊಬ್ಬರೂ ವಿಭಿನ್ನ ಸಾಮರ್ಥ್ಯ ಮತ್ತು ಆಸಕ್ತಿಗಳನ್ನು ಹೊಂದಿರುತ್ತಾರೆ ಎಂದು ಅವನು ಅರಿತುಕೊಂಡನು.
ಮ್ಯಾಟ್ ಗಣಿತದಲ್ಲಿ ಉತ್ತಮವಾಗಿದ್ದರೆ ಡೇವಿಡ್ ಫುಟ್ಬಾಲ್ನಲ್ಲಿ ಉತ್ತಮ. ಈ ವ್ಯತ್ಯಾಸಗಳು ಸಹಜ ಮತ್ತು ಸರಿಯಾದವು, ಏಕೆಂದರೆ ನಮಗೆಲ್ಲರಿಗೂ ನಮ್ಮದೇ ಆದ ಶಕ್ತಿ ಮತ್ತು ದೌರ್ಬಲ್ಯಗಳಿವೆ. ಎರಡನೆಯದಾಗಿ, ಯಾವುದೇ ಕೌಶಲ್ಯದಲ್ಲಿ ಪರಿಣತಿ ಪಡೆಯಲು ನಿರಂತರ ಮತ್ತು ಸ್ಥಿರವಾದ ಅಭ್ಯಾಸವು ಅತ್ಯಗತ್ಯ. ಮ್ಯಾಟ್ ಗಣಿತವನ್ನು ಇಷ್ಟಪಡುವುದರಿಂದ ಅದನ್ನು ಆಗಾಗ್ಗೆ ಅಭ್ಯಾಸ ಮಾಡುತ್ತಾನೆ, ಆದ್ದರಿಂದ ಅವನು ಯಶಸ್ವಿಯಾಗಿದ್ದಾನೆ. ಫುಟ್ಬಾಲ್ನಲ್ಲಿ ಡೇವಿಡ್ ಹೇಗೆ ಶ್ರಮಿಸುತ್ತಾನೋ ಅದೇ ರೀತಿ ಅವನು ಆಸಕ್ತಿಯಿಂದ ಇತರ ವಿಷಯಗಳನ್ನು ಅಭ್ಯಾಸ ಮಾಡಬೇಕು ಎಂದು ಕಲಿತನು. ಅಂತಿಮವಾಗಿ, ಕಲಿಕೆಗೆ ಆಸಕ್ತಿ ಮತ್ತು ಪ್ರೀತಿ ಬಹಳ ಮುಖ್ಯ. ಇಷ್ಟವಿಲ್ಲದ ವಿಷಯವನ್ನು ಹೆಚ್ಚು ಒತ್ತಾಯದಿಂದ ಓದಲು ಪ್ರಯತ್ನಿಸಿದಾಗ ಆಯಾಸ ಬರುತ್ತದೆ. ಆದರೆ ಇಷ್ಟಪಡುವ ವಿಷಯದಲ್ಲಿ ಶಿಸ್ತು ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಸುಲಭ. ಆದ್ದರಿಂದ ಯಶಸ್ವಿಯಾಗಲು ನೀವು ಇಷ್ಟಪಡುವ ವಿಷಯವನ್ನು ಓದಬೇಕು, ಅಥವಾ ನೀವು ಓದುವ ವಿಷಯವನ್ನು ಪ್ರೀತಿಸಲು ಕಲಿಯಬೇಕು ಎಂಬುದು ಅಂತಿಮ ಮತ್ತು ಅತ್ಯಂತ ಪ್ರಮುಖ ಪಾಠವಾಗಿತ್ತು.